ಚೇಳೂರು ನೋಡಿ, ಚೇಳೂರು ಬಂದ್ವಿ ಈಗ ನೋಡಿ. ಇದು ಚೇಳೂರಿನ ಊರು ಬಾಗಿಲು. ಇಲ್ಲೇ ಕಲ್ಲಿನ ಕೋಳಿ ಇರೋದು. ಹೊರಗಡೆ ಹೋದರೆ ಬಾಗಿಲು ಮೇಲೆ ಕಲ್ಲಿನ ಕೋಳಿ ಇದೆ ನೋಡಿ. ಊರ ಹೆಬ್ಬಾಗಿಲು, ಸ್ಥಳ ಪುರಾಣ ಇಲ್ಲಿ ಬರೆದಿದ್ದಾರೆ. ಚೇಳೂರಿನ ಊರ ಹೆಬ್ಬಾಗಿಲು, ಮೇಲ್ಛಾವಣಿ ಬಂಡೆ ಮೇಲೆ ಕಲ್ಲು ಕೋಳಿ ಇದೆ. ನೋಡಿ ಇದೆಲ್ಲ ಪೂರ್ತಿ ಊರ ಹೆಬ್ಬಾಗಿಲು ನೋಡಿ. ಹಳೆ ಕಾಲದಲ್ಲಿ ಕೋಟೆಗಳಿದ್ದರೆ ಎಲ್ಲ ಊರಿಗೂ ಹೆಬ್ಬಾಗಿಲು ಇರೋಲ್ಲ, ಆ ರೀತಿ ಇದು ಒಂದು. ನೋಡಿ ಅಲ್ಲಿರೋದು ಕಲ್ಲಿನ ಕೋಳಿ ನೋಡಿ. ಇದೇ ಕಲ್ಲಿನ ಕೋಳಿ. ಊರ ಹೆಬ್ಬಾಗಿಲಿದೆಯಲ್ಲ, ಅದ್ರ ಮೇಲ್ಗಡೆ ಬಂಡೆ ಮೇಲಿದೆ. ಇದು ಎದ್ದು ನಿಂತ್ಕೊಂಡು ಕೂಗಿದ್ರೆ ಪ್ರಳಯ ಆಗುತ್ತಂತೆ, ಹಿಂಗಂತ ಸ್ಥಳೀಯರ ಸ್ಥಳ ಪುರಾಣ ನಂಬಿಕೆ. ಏನಣ್ಣ ಇದು ಇತಿಹಾಸ? ಹಾಂ, ಬಸವೇಶ್ವರ ಉದ್ರಿಕೆ ಹಾಕಿ ಹಾಂ, ಚೇಳೂರು ವಿಕ್ಕಿ ಈ ಕಲ್ಲು ಕೋಳಿ ಕೂಗಿ ಅದು ಕೂಗಿದ್ರೆ ಪ್ರಪಂಚ ಪ್ರಳಯ ಅಂತ ಹೇಳಿ ಶಾಸನದಲ್ಲ. ಹಾಂ ಹಾಂ ಹಾಂ. ಹಳೆ ಕಾಲದಿಂದ ನನಗೆ ಇದು ಆಗ ಚೇಳೂರು ಕಾಲದಲ್ಲಿ ಎಷ್ಟು ತನ್ಮಾರ್ಕಾಯ್ತು ನೋಡೋರಿಗೆ. ಅದೇ ಅದೇ ಇಷ್ಟೇನ ಅಲ್ಲ, ಅವಾಗಿನ ಕಾಲದಲ್ಲಿ ಇದೆ ಒಂದು ಹೆಬ್ಬಾಗಿಲು. ಅದೇ ಅದೇ ಬಹಳ ದೊಡ್ಡ ಇತಿಹಾಸ ಇದು. ಎಷ್ಟು ತನ್ಮಾರ್ಕಾಯ್ತು ಹೇಳಕ್ ಬರಲ್ಲ ಇದು. ಅದೇ ಅದೇ ನೋಡೋರಿಗೆ ಚಿಕ್ಕದು, ಅದು ಇತಿಹಾಸ ಬಹಳ ದೊಡ್ಡ ನಿಜ. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಚೇಳೂರು. ದೇವಸ್ಥಾನ ಐತೆ ಚೇಳೂರಲ್ಲಿ. ಚೇಳೂರಲ್ಲಿ 101 ಇರೋದು. ಹಾಂ, ಈಗ ರನ್ನಿಂಗ್ ಎಷ್ಟಿರ್ಬೋದು ನಿಮಗೆ ಗೊತ್ತಿರಂಗೆ? ರನ್ನಿಂಗು ಒಂದು 70-80 ಕಮ್ಮಿ ಏನಿದೆ. ಚೇಳೂರು ಇತಿಹಾಸ ಅಂದರೆ ಶೇಷೂರ, ಹಾಂ, ಮಡಬಸವೇಶ್ವರ ಶರಣರು 3 ಇಡಿ ಮಳ್ಳಾಕಿ 101ಗೆ ನೀರು ಇದ್ದಿದ್ದು ಹಂಗೆ ಬೆಳ್ಕಂತು. ನಾವು ಕಂಡಂಗೆ ಎಷ್ಟೋ ದಪ್ಪಾಗಿ ಬಸವಣ್ಣ ಎಷ್ಟಿತ್ತು ನಾವು ಶರಣ ಹೋಗ್ಬೇಕಾದ್ರೆ ಇಷ್ಟೇ ಕಿತ್ಕಣಪ್ಪ. ಎಕ್ಸಾಮ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತಿದ್ದು ಆಗಿತ್ತು. ಆಮೇಲೆ ಅದು ಚೋಳಗಿ ಕಲ್ಕೋಳಿ ಹಿಂದೆ ಪೂರ್ವಿಕರು ರಾಜರ ಕಾಲದಾಗ ಮಾಡಿದ್ದು ಊರ್ ನೋಡ್ಕೊಂಬಂದ್ವಿ. ಆ ಕಲ್ಕೋಳಿ ನಿಜವಾದ ಕೋಳಿ ಹಾಕ್ಬೇಕು. ಚೋಳೂರ್ ಬಾವಿಲಿ ತುಂಬಿ ಉಕ್ಬೇಕು. ಚೋಳೂರ್ ಬಾವಿ ನೀರಿರಲ್ಲ, ಎಂತ ಮಾಡಿ ಬಂದ್ರು ಬಸವೇಶ್ವರ ನಿಜವಾದ ಬಸವಣ್ಣ ಆಗಿ ಉಡ್ರಿಕೆ ಹಾಕ್ಬೇಕು. ಒಂದೇ ಟೈಮ್ ಆಗ್ಬೇಕು, 1 ಸೆಕೆಂಡ್ ಅಲ್ಲಿ. ಅವಾಗ ಪ್ರಪಂಚ ಪ್ರಳಯ ಅಂತ ಹಿರೀಕ್ರಲ್ಲಿ ಇರೋದು. ಹಾಂ, ಗೊತ್ತಾಯ್ತು ಸ್ವಾಮಿ. ಹಾಂ, ಒಳ್ಳೇದಾಯ್ತು. ಗೊತ್ತಿರ್ಲಿಲ್ಲ, ಹಂಗಾಗಿ ತಿಳ್ಕೊಂಡ್ವಿ. ನಮ್ದು ಗೂಳೂರು, ತುಮಕೂರು ಹತ್ರ. ಅದನ್ನ ಕದ್ದು ಹೊಡೆಯಕ್ಕೆ ಕಟ್ ಮಾಡಕ್ಕೆ ಹಿಂದೆ ದೇವಸ್ಥಾನದ ಹಿಂಭಾಗದಪ್ಪ ಬಂದು ಸಂಚು ಮಾಡ್ತಿದ್ದಂತೆ. ಅದು ಇವನ್ ಗೊತ್ತಾಗ್ಬಿಟ್ಟು ಪೂಜಾರಪ್ಪಗೆ ಮದ್ಗುದ್ ಗುಡ್ಡ ಅಂತ ಐತಿಲ್ಲ, 12 ಕಿಲೋಮೀಟರ್ಗೆ ಪಂಚದೊರೆ ಮದ್ಗ ಅಂತ. ಆ ಮದ್ಗುದ್ ಗುಡ್ಡದ ಮೇಲೆ ಕುಕೊಂಡು ಪಿಳಂಗೋ ಏನಂತ ಮುದ್ದು ಚೇಳೂರ ತೆನೆ ಮುರಿದು ಕಲ್ಲು ಕಂಬವ ಮುರಿದು ಮುದ್ದು ಚೇಳೂರ ತೆನೆ ಮುರಿದು ಮುದ್ದು ಚೇಳೂರ ತೆನೆ ಮುರಿದು ಗೆದ್ದು ಬಾರೋ ಬಡಮೈಲ ಅಂತ ಅವನು ನುಡ್ಸಿದ್ದು ಇವನಿಗೆ ಅರಿವಾಗಿ ಇಲ್ಲಿಂದ ಉಡ್ಡಿಗೆ ಹಾಕಿ ಬಡಮೈಲ ಕಿತ್ಕೊಂಡನು. ಜುಂಜಪ್ಪನ ಜಾತ್ರೆ ಅಂತ ಆಗುತ್ತೆ, ಸಣ್ಣ ನಡೀತಾವ. ಅಲ್ಲಿ ಮಂಡಿ ಊರಿ ಬಂಡೆ ಮ್ಯಾಗ ಮದ್ಗದ್ ಗುಡ್ಡದ ಮ್ಯಾಗ ತೆಗದ್ನಂತೆ. ಅದು ಕಲ್ಕಂಬಗಳು ದೇವಸ್ಥಾನ ಕಾಂಪೌಂಡ್ ಪಕ್ಕದಾಗ ಬಿದ್ದ ಒಳಗೆ ಇಟ್ಟಿಲ್ಲ, ಆಚೆ ಐತಲ್ಲ, ಆಚಿನ ಪಕ್ಕದಾಗ ಆಚೆ ಕಡೆಗೆ 2 ಕಂಬ ಹಾಕಿವ್ರ ದೇವಸ್ಥಾನ ಕಟ್ಟುವಾಗ. ಬಡಮೈಲ ಅವು. ಇದು ಮೈಲಾರಲಿಂಗ, ದೊಡ್ಡ ಮೈಲಾರಲಿಂಗ, ಚಿಕ್ಕ ಮೈಲಾರಲಿಂಗ ಪಕ್ಕದಾಗೆ ದೇವಸ್ಥಾನ. ಇದು ಸಂದಿಲು ಹೋಗ್ಬೋದು. ಅದು ಬನಶಂಕರಿ ತಂಗಿ ಅಲ್ಲಿರೋದು. ಮೈಲಾರಲಿಂಗ ಸ್ವಾಮಿ ಬಂದಿದ್ದೆ ಇಲ್ಲಿಗೆ.
ಯಾವ ಇಲ್ಲಿ ಪೂರ್ವದಿಂದ ಐತೆ ಅಲ್ಲ ಅದೇ ಏನು ಗಾಡಿ ಬಿಟ್ಟು ಕಾಡಲ್ಲಿ. ಆಮೇಲೆ ತಿರ್ಗಾನ ಬೆಳಗ್ಗೆ ಎದ್ದು ಗಾಡಿ ಬಿಡ್ಬೇಕಾದ್ರೆ ಇವನ ಗಾಡಿ ಮ್ಯಾಕೆ ಒಂದು ಚೋಳು ಓಡ್ ಬಂದು ಕುಕಂತಂತೆ. ಆ ಚೋಳು ಬತ್ತಿದಂಗೆ ಮುರಿದೋಯ್ತು ಮೂಕು. ಇವನೇ ನನಗೆ ಅಪಶಕ್ನ ಆಯಿತು, ನಾನು ಇಲ್ಲೇ ಚೋಳೂರು ಅಂತ ಹೆಸರು ಕಟ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ನೆಲೆ ಆದ. ಇವನ ಜೊತೆಗೆ ಇವನು ಮಧ್ಯದ ಚಿಕ್ಕವನು ಮೈಲಾರ್ಲಿಂಗೆ ಇಲ್ಲಿ ಪಕ್ಕದಾಗಿದ್ದಾನೆ. ಅವನೇ ಮಾಡಿದ್ರೆ ಇವನು ಮಧ್ಯದ ಅಣ್ಣ, ಒಳಗಾಟದಲ್ಲಿ ದೊಡ್ಡರವ್ರೆ. ನಾನು ಈ ಅಣ್ಣನ ಜೊತೆಗೆ ಇರ್ತೀನಿ ಅಂತ ಹೇಳಿ ಇಲ್ಲೇ ಉಳ್ಕೊಂಡ. ಚಿಕ್ಕಯ್ಯ ಮೈಲಾರ್ಲಿಂಗನೇ ಚಿಕ್ಕಯ್ಯ ದೊಡ್ಡಯ್ಯ ಅಂತ ಹೆಸರು. ಬನಶಂಕರಿ ಇದ್ದಳು, ನಾನು ನನ್ನ ಅಣ್ಣ ಮಧ್ಯದ ಅಣ್ಣನ ತಲೆ ಇರ್ತೀನಿ ಅಂತ ಹೇಳಿ ಅವಳು ಇಲ್ಲೇ ಚೋಳೂರು ಅಂತ ನೆರೆ ಹಳ್ಳಿಲ್ ಗಂಟಕ್ಕೆ ಹೋಗಿ ಗಾಡಿ ಬಿಟ್ಟ. ಅದು ಕಾಡು ದೊಡ್ಡ ಇನ್ನೊಬ್ಬ. ಅಲ್ಲೋಗಿ ಬೆಳಗ್ಗೆ ಗಾಡಿ ಮೂಕು ಗಾಡಿ ಮೂಡ್ಬೇಕಾದ್ರೆ ಹಳ್ಳಿನ ಓಡ್ ಬಂದು ಮೂಕಿ ಮೇಲೆ ಕುಕ್ಕಂತಂತೆ. ಅವಾಗ ಅವನು ಹಳ್ಳಿಲ್ ಗಂಟ ಅಂತ ಹೆಸರು ಕರ್ಕೊಂಡು ಅವನು ಅಲ್ಲೇ ಆದ. ಹಾಲ್ ಮಾತ್ರ 3 ದೇವಸ್ಥಾನ ಇದೆ. ಅದು ಬೇಲದ್ರಂಗ ಅಂತ ರೋಡಿಂದ ಬಸವಣ್ಣನ ಅಲ್ಲಿ ಬಸವಣ್ಣನ ಕಟ್ಟಿದ ಹಿಂದೆ ಈಗ ಎಲ್ಲರೂ ಸೇರಿ ಬಸವಣ್ಣನ ಬಡಮೈಲ ಅಂತ ಹೇಳಿ ಇದು ಮಾಡ್ಯವ್ರಿ. ಸರಿ ಸ್ವಾಮಿ, ಓಕೆ ಆಯ್ತಲ್ವ, ತುಂಬ ಚೆನ್ನಾಗಿ. ಹೌದು, ಇಲ್ಲಿ ಪ್ರತಿಷ್ಠಾಪನೆ ಮಾಡಿಲ್ವೇನಪ್ಪ, ಹೌದಲ್ವ. ನೋಡಿ ಬಸವಣ್ಣ, ಹೊಸದಾಗಿ ಮಾಡಿರುವಂಥ ಬಸವಣ್ಣ ಇದು. ಚೇಳೂರಿನಲ್ಲಿರುವಂಥ ಬಸವಣ್ಣ, ಕಲ್ಲು ಬಸವಣ್ಣ. ಚೆನ್ನಾಗಿ ಶಿವ ದೇವಸ್ಥಾನ, ದಿಗೆ ಮಠ, ಎರಡೇ ಹಳ್ಳಿ. ದೊಡ್ಡ ಮರಿತು ನೋಡಿ, ಚೇಳೂರು ಮರಳು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಂತು. ಇನ್ನೇನು ಮರಳು ಬಸವೇಶ್ವರ, ಪ್ರಳಯ ಮುನ್ಸೂಚನೆ ಬಸವೇಶ್ವರ, ಪ್ರಳಯ ಮುನ್ಸೂಚನೆ ಕೊಡುತ್ತಂತೆ ಈ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಅಲ್ಲಿ ನೆಳಿಸೋಣ ಅಣ್ಣ, ಅಲ್ಲಿ ನೆಡೋ ಜಾಗ ಐತೆ, ತೆಂಗಿ ಬಂದು ನೆಲ ನಿಲ್ಸು. ನೋಡಿ, ಇದೇ ಮರಳು ಬಸವೇಶ್ವರ. ನೋಡಿ, ಚೇಳೂರಿನಲ್ಲಿರುವಂಥ ಮರಳು ಬಸವೇಶ್ವರ ದೇವಸ್ಥಾನ. ನೋಡಿ, ಇಲ್ಲಿ ಮುಂದೆ ನೋಡ್ತಾ ಇದ್ದೀವಲ್ಲ ಬಸವಣ್ಣ, ಅದು ದಿನೇ ದಿನೇ ಬೆಳೀತಿದೆಯಂತೆ. ಈ ಬಸವಣ್ಣ ಎತ್ಕೋಗಿದ್ರೆ ಪ್ರಳಯನ ನೋಡಿ ಮುಂದೆ ನೋಡ್ತಾ ಇದ್ದೀವಲ್ಲ, ಇದು ಉದ್ಭವ ಮೂರ್ತಿ. ಈ ಬಸವಣ್ಣ ದಿನೇ ದಿನೇ ಬೆಳೀತಾ ಇದೆಯಂತೆ. ಈ ಬಸವಣ್ಣನ ಎದ್ದು ಕೂಗಿದ್ರೆ ಪ್ರಪಂಚ ಪ್ರಳಯ ಆಗುತ್ತಂತೆ. ಇದು ಚೇಳೂರಿನಲ್ಲಿರುವ ಮರಳು ಬಸವೇಶ್ವರ. ಶ್ರೀ ಮರಳು ಬಸವೇಶ್ವರ ಸ್ವಾಮಿ, ಅದರ ಐತಿಹಾಸಿಕ ಪರಂಪರೆ ಹಿನ್ನೆಲೆ ಇಲ್ಲಿದೆ ನೋಡಿ. ಅಣ್ಣ 101 ಲಿಂಗ ಮಾಡಬೇಕು ಅಂತೇಳಿ ಪ್ರತಿಷ್ಠಾಪನೆ ಮಾಡಿದ್ದೆ. 101 ಲಿಂಗು ಇದೆ. ಮರಳು ಬಸವೇಶ್ವರ ಸ್ವಾಮಿ ಅವರಿಗೆ 1 ಇಡಿ 3 ಇಡಿ ಮರಳು, 101 ಬಿಂದಿಗೆ ಕೊಡ ನೀರು ಹಾಕ್ಬಿಟ್ಟು ಭಜನೆ ಕೂತಿದ್ದಾಗ ಪ್ರತ್ಯಕ್ಷವಾಗಿ ಸ್ವಾಮಿ ಉದ್ಭವವಾಗಿ 101 ಬಿಂದಿಗೆ ನೀರೆಲ್ಲೋಯ್ತೋ ಮಾಡಲೇದೋ ಗೊತ್ತಿಲ್ಲ. ಸ್ವಾಮಿ ಉದ್ಭವ ಆಗಿದ್ದಾನೆ. ಅವಾಗ ಬಸವಣ್ಣನ ಆಕಾರ ಬಂದಿರೋದು. ಅದು ಆಕಾರವಾಗಿ ದಿನೇ 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 ಬರ್ತಾ 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 ಇಲ್ಲಿಗೆ. ನಾನು ಇಲ್ಲಿ ಇತಿಹಾಸ ಕಂಡಂಗೆ 64 ವರ್ಷದಿಂದ ಇಲ್ಲೇ ವಾಸ ಮಾಡ್ಕೊಂಡಿದ್ದೀನಿ. ಅವನು ಬೆಳೆದ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅವನ ರೂಪ ಅಂದ್ರೆ ಬಹಳ ರೂಪದಲ್ಲಿದ್ದಾನೆ. ನೀವು ನೋಡಿದಾಗ ಎಷ್ಟಿತ್ತು? 1.5 kg ಇಷ್ಟಪ್ಪ ಐತಿ. ಹೌದಾ? ನೋಡ್ದ? ಈಗ ನಾನು ಹೆಂಗ್ ಬೆಳೆದ್ ಅದಂಗೆ ಬೆಳ್ಕೊಂಡ್ ಬರ್ತಾ. ಅದೇ ಅಲ್ವಾ ಸತ್ಯ ಅಂದ್ರೆ? ಸತ್ಯ ಅನ್ನೋದೇನೆ. 101 ಈ ವರ್ಷ 101 ವರ್ಷದ ಜಾತ್ರೆ ಮಾಡ್ದೋ, ವೈಭೋಗಿ ಜಾತ್ರೆ ನಡೀತು. ಈಗ 101 ಸುತ್ತ ಇದೆ, ಪ್ರತಿಷ್ಠಾಪನೆ ಮಾಡ್ಕೊಂಡಿದೀವಿ. ಚೆನ್ನಾಗಿ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಕಟ್ಟೆ ನಡೆಯುತ್ತೆ. ಅಮಾವಾಸ್ಯೆ ಕಟ್ಟೆ ದಿವಸ ಇಲ್ಲಿ ವಿನಿಯೋಗ ಆಗುತ್ತೆ. ಆಮೇಲೆ ಪ್ರತಿ ವರ್ಷ ಬಸವಣ್ಣನ ಜಾತ್ರೆ 30ನೇ ತಾರೀಕು ಈ ತಿಂಗಳು ನಡೀತು. ಇಲ್ಲಿ 9 ದಿವಸ ಜಾತ್ರೆ ಆಗುತ್ತೆ. ಯಾವ ಸಮಯದಲ್ಲಿ ಆಗುತ್ತೆ?
ಇದು ನವೆಂಬರ್, ಇದು ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಆಗುತ್ತೆ. ಪ್ರತಿ 9 ದಿವಸ ಊಟ ನಡೀತಿದೆ ಬಂದ ಜಾತ್ರೆ ಜನಗಳಿಗೆ. ನೀರು, ಊಟ, ವಸತಿ ಇಷ್ಟು ನಮ್ಮ ಕಡೆಯಿಂದ ಮಾಹಿತಿ ಇದೆ. ಸರಿ ಯಜಮಾನ್, ತಮ್ಮ ಹೆಸರು ಯಜಮಾನ್ರ? ತಮ್ಮ ಚಂದ್ರಣ್ಣ ಅಂತ. ಸರಿ ಯಜಮಾನ್, ಚೌಟ್ರಿ ಓನರು. ಖುಷಿ ಆಯ್ತು, ಒಳ್ಳೆ ಮಾಹಿತಿ ಕೊಟ್ಟರೆ. ಆಮೇಲೆ ಇದು ಈಗ ಕೋಡಿಕ್ಕಿರೋದು ಅಲ್ಲಿ ಮಳೆ ಬೀಳ್ತೈತೆ ಸುಮ್ಮನೆ ಇಲ್ಲ, ಸುಮ್ಮನೆ ಆಕಾರದಲ್ಲಿ ಇದ್ದಾನೆ ಬಸವಣ್ಣ. ಇವನು ಬಸವಣ್ಣಗೆ ಮುಖ, ಕಣ್ಣು ಏನು ಭಾವ ಇಲ್ಲ, ಗುಂಡಾಕಾರ. ಬೆಳ್ದ ಗುಂಡಾಕಾರ ಆಗಿದೆ. ಆದ್ರೆ ಒಂಥರ ಬಸವಣ್ಣ ಫೇಸೇ ಬಂದಿದೆ ಅಲ್ವಾ? ಮಖ ಒಂಥರ ಎಲ್ಲ. ಅದೇ ಏನಪ್ಪ ಆಯ್ತು ಒಂದು ಇದು ಅಭಿಷೇಕ ಸ್ನಾನ ಮಾಡಿಸಂಗಿಲ್ಲ. ಗೊತ್ತಾಯ್ತು. ನೀರು ಸ್ನಾನ ಮಾಡಂಗಿಲ್ಲ. ಪ್ರತಿ ವಾರದಲ್ಲಿ 2 ದಿವಸ ಹುಚ್ಚೆಳ್ಳೆಣ್ಣೆಗೆ ಇದು ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ನೀರಲ್ಲಿ ಮಾಡೋದ ಹುಚ್ಚೆಳ್ಳೆಣ್ಣೆ? ಹುಚ್ಚೆಳ್ಳೆಣ್ಣೆ ಯಾವಾಗ ಸ್ಪ್ರೇ ಮಾಡ್ತೀವಿ ಅದು ಎಲ್ಲ ಒಂಥರ ಈಗ ಗಟ್ಟಿ ಚಕ್ಕೆ ಆಗ್ಬಿಟ್ಟು ಮಣ್ಣೊಳಗೆ ಸೇರ್ಕೊಂಡ್ಬಿಟ್ಟು ಈಗ ಮಳೆ ಬರ್ತಾ ಇಲ್ಲ. ಯಾಕೆಂದ್ರೆ ಯಾವಾಗಲೂ ಎಣ್ಣೆಗೆ ಹಾಕಿ ದಿನ ಒಂದೊಂದು ಪಾಯಿಂಟ್ ದಪ್ಪ ಬಂದು. ನೀವು ನೋಡಿದಂಗೆ ಮಳೆ ನೋಡಿದ್ದೀರ ಅವಾಗ? ನಾವು ಕೈಲಿಂಗ ನೀವು ಕೈಲಿ ಬರೋದು ಅದೇ ಮಾಡಿ ಮತ್ತೆ ಹೋಗ್ತದೆ. ಏನ್ ಸತ್ಯ ಅಲ್ಲ ಕಾರಣ. ಈಗ ಇನ್ನೊಂದು ಇತಿಹಾಸ ನಿಮ್ಗೆ ಹೇಳ್ತೀವಿ. ಚೇಳೂರಿನಲ್ಲಿರುವ ಮರಳ ಬಸವೇಶ್ವರ ದೇವಸ್ಥಾನ. ಮಳೆಗಾಲ ಬಂದರೂ ಸಹ ತುಂಬದಿಲ್ವಂತೆ. ಈ ಬಾವಿ ತುಂಬರಿದ್ರೆ ಮತ್ತು ಬಸವಣ್ಣ ಬೆಳೆದು ನಿಂತು ಕೂಗಿದ್ರೆ ಮತ್ತು ಕಲ್ಲಿನ ಕೋಳಿ, ಚೇಳೂರು ಇದೆಲ್ಲ ಒಟ್ಟಿಗೆ ಅಷ್ಟೇ ಟೈಮಲ್ಲಾದರೆ ಪ್ರಪಂಚ ಪ್ರಳಯ ಆಗುತ್ತಂತೆ. ನೋಡಿ, ಇದೇ ಬಾವಿ, ಚೇಳೂರಿನ ಬಾವಿ ನೋಡ್ರಿ. ಅಲ್ಲಾಸ್ ಎಂಟ್ರೆನ್ಸ್ ಮಾಡೋರು ನೋಡಿ, ಅಲ್ಲಾಸಿ ನೋಡಿ, ಅಲ್ಲಿಂದ ಎಂಟ್ರೆನ್ಸ್ ಹಂಗೆ ಬರ್ಬೋದಾ? ಕಣ್ರಿ. ಅವತ್ತಿನ ಬಾವಿ ಯಾವುದೇ ಮಳೆಗಾಲ ಬಂದರೂ ತುಂಬಲ್ವಂತೆ. ಚೇಳೂರಿನಲ್ಲಿರುವ ಬಾವಿ. ಹೇಳ್ತಾರಲ್ಲ ಚೇಳೂರದು ಇತಿಹಾಸ, ಕಲ್ಲಿನ ಕೋಳಿ ಕೂಗಬೇಕು, ಬಸವಣ್ಣ ಎದ್ದು ಕೂಗಬೇಕು, ಮತ್ತು ಈ ಬಾವಿ ತುಂಬರಿಬೇಕು. 3 ಒಂದೇ ಸಲ ಆದರೆ ಪ್ರಪಂಚ ಪ್ರಳಯ ಆಗುತ್ತಂತೆ. ಮತ್ತು ಇನ್ನೊಂದು, ಈ ಬಾವಿ ಇಂಥ ಮಳೆಗಾಲ ಬಂದರೂ ತುಂಬೋದಿಲ್ವಂತೆ, ತುಂಬ ಹರಿಯಲ್ವಂತೆ. ನೋಡಿ, ಇದು ಚೇಳೂರು ಕಾಯಿ ಮಂಡಿ, ಮಾವಿನಕಾಯಿ ಮಂಡಿ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಸಕ್ಕತ್ತಾಗಿದೆ. ಚೇಳೂರಿನಲ್ಲಿರೋದು ನೋಡಿ, ಮ್ಯಾಂಗೋ ಮಂಡಿ. ಏನು ಗುರು ಇದು? ಮ್ಯಾಂಗೋ ಮಂಡಿ. ಇರಲಿ ಅಣ್ಣ. ನೋಡಿ, ಮಾವಿನಕಾಯಿ ಮಂಡಿ ಇದು ಚೇಳೂರು. ನೋಡಿ, ಮಾವಿನಕಾಯಿ ರಾಶಿ ನೋಡಿ. ಇರ್ಲಿ ಬೇಡ. ಇದು ಕಾಯಿ ಮಂಡಿ. ಕಾಯಿ ನೋಡಿ, ರಾಶಿ ರಾಶಿ ಕಾಯಿ. ಚೇಳೂರು ಕಾಯಿ ಮಂಡಿ. ರಾಶಿ ಕಾಯಿ. ಹೆಂಗಿದ್ದು ಮಾವಿನಕಾಯಿ? ಅಲ್ಲಿ ಚೆನ್ನಾಗಿದ್ವು, ಇಲ್ಲಿದ್ದವು ಚೆನ್ನಾಗಿದ್ವು. ಸೂಪರ್. ಮತ್ತೆ ಹಲಸಿನ ಮಂಡಿನೂ ಐತಲ್ವ ಅಲ್ಲಿ? ಎಲ್ಲ ಐತಿ, ಇಂಥದ್ದಿಲ್ಲ ಇದೇ ಇದ್ರಲ್ಲ. ಓ, ಎಲ್ಲ ಐತಿ. ಹಳಸಿನಕಾಯಿ ಎಷ್ಟೊತ್ಕಲ್ಲೇ ಹಸೆ ನೆನ್ನೆ ದಿವಸ ಹಳಸಿನ ಮಂಡಿ, ಇವತ್ತಲ್ಲ. ನೋಡಿ, ಸಂತೆ ನೋಡಿ ಹೇಗಿದೆ. ಈಗ ಭಾನುವಾರದ ಸಂತೆ. ಪಟ್ಕಾಕೋ ಕೆಲಸ ಮಾಡ್ತೀಯ. ಅದೇ ಈ ಕಾಯಿ ಏನವೋ, ಈ ಕಾಯಿ ಗುಡ್ಡೆ ಏನವೋ
ನೆನೆ ಬಂದಿದ್ರೆ ಹಳಸಿನಕಾಯಿ ಗುಡ್ಡೆ ಹಂಗಿರವು.